ನಮಸ್ಕಾರ ವೀಕ್ಷಕರೇ. ಭಾರತದ ಪೂರ್ವ ದಿಕ್ಕಲ್ಲಿ ಸೂರ್ಯ ಹುಟ್ಟುವ ಮೊದಲೇ ರಕ್ತದ ಕೋಡಿ ಹರಿತಾ ಇದೆ. ನಮ್ಮ ಅತ್ಯಂತ ಆಪ್ತ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದೇಶ ಇವತ್ತು ನಮಗೆ ಅತ್ಯಂತ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. 1971ರಲ್ಲಿ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಿಡಿಸಿ ಭಾರತವೇ ಹಾಲುಣಿಸಿ ಬೆಳೆಸಿದ ಬಾಂಗ್ಲಾದೇಶ ಇವತ್ತು ಭಾರತದ ವಿರುದ್ಧವೇ ಕತ್ತಿ ಮಸಿತಾಗಿದೆ. ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಓಡಿ ಬಂದ ಕ್ಷಣದಿಂದ ಬಾಂಗ್ಲಾದೇಶದ ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಈಗ ಪ್ರಜಾಪ್ರಭುತ್ವ ಇಲ್ಲ, ಇರುವುದು ಅರಾಜಕತೆ. ಅಸಲಿಗೆ ಬಾಂಗ್ಲಾದೇಶದಲ್ಲಿ ಈಗೇನಾಗ್ತಾ ಇದೆ? ಮೀಸಲಾತಿ ಹೋರಾಟದ ನೆಪದಲ್ಲಿ ಆರಂಭವಾದ ಈ ಗಲಾಟೆ ಹಿಂದೂಗಳ ನರಮೇಧಕ್ಕೆ ತಿರುಗಿದ್ಯಾಕೆ? ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಮೆರಿಕ ಮತ್ತು ಬಾಂಗ್ಲಾದೇಶದ ಬಗ್ಗೆ ಕೊಟ್ಟ ಆಘಾತಕಾರಿ ಎಚ್ಚರಿಕೆಯನ್ನು 140 ಕೋಟಿ ಭಾರತೀಯರ ಪ್ರಶ್ನೆ. ಬಾಂಗ್ಲಾದೇಶದಲ್ಲಿ ಹತ್ಯೆಯಾಗ್ತಾ ಇರುವ ಹಿಂದೂಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ನಿಲ್ತಾರಾ? ಭಾರತ ಸೇನೆಯನ್ನ ನುಗ್ಗಿಸ್ತಾರಾ ಅಥವಾ ಮೌನವಾಗಿರ್ತಾರಾ? ಇವತ್ತಿನ ಈ ವಿಡಿಯೋದಲ್ಲಿ ಬಾಂಗ್ಲಾದೇಶದ ಬಿಕ್ಕಟ್ಟಿನ ಪ್ರತಿಯೊಂದು ಆಯಾಮವನ್ನ, ಅವರ ಹಿಂದಿರುವ ಅಂತಾರಾಷ್ಟ್ರೀಯ ಪಿತೂರಿಯನ್ನ ಮತ್ತು ಭಾರತದ ಮುಂದಿರುವ ಕಠಿಣ ಆಯ್ಕೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಯಾಕೆ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಇವತ್ತು ಬಾಂಗ್ಲಾದೇಶದಲ್ಲಿ ಆಗಿದೆ, ಹಿಂದೂಗಳ ನರಮೇಧವಾಗಿದೆ. ನಾಳೆ ನಮ್ಮಲ್ಲೂ ಕೂಡ ಆದರೂ ಆಶ್ಚರ್ಯವಿಲ್ಲ. ಕಾರಣ ನಿಮ್ಮ ನಡುವೆ ಬಾಂಗ್ಲಾದೇಶಿ ವಿಷಜಂತುಗಳಿದ್ದಾವೆ. ಅವರನ್ನು ಹುಡುಕೋದಕ್ಕೂ ನಮಗೀಗ ಕಷ್ಟವಾಗ್ತಾ ಇದೆ. ಕಾರಣ ಅವರು ಕೂಡ ಬಾಂಗ್ಲಾದೇಶಿಗರು ಗಡಿಯನ್ನು ದಾಟಿ ನಮ್ಮೊಳಗೆ ಈಗ ನೆಲೆಸಿ ನಿಂತಿದ್ದಾರೆ. ಈಗ ಅವರ ಜನಸಂಖ್ಯೆ ಹೆಚ್ಚಾದರೆ ಇವತ್ತಿನ ನಾಳೆ ಭಾರತ ಬಾಂಗ್ಲಾದೇಶ ಆದರೂ ಆಶ್ಚರ್ಯವಿಲ್ಲ. ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾಂಗ್ಲಾದೇಶವನ್ನು ಈಗಲೇ ಚಿವುಟ್ ಹಾಕಬೇಕಾ? ಬಾಂಗ್ಲಾದೇಶವೂ ಕೂಡ ಹಿಂದೂ ರಾಷ್ಟ್ರವಾಗಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮೋದಿ ಅವರು ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು, ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈ ಬಾಂಗ್ಲಾದೇಶದಲ್ಲಿ ಕಿಡಿ ಹೊತ್ತುಕೊಂಡಿದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ. ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ನೀಡಲಾಗಿದ್ದ 30% ಮೀಸಲಾತಿಯನ್ನ ರದ್ದು ಮಾಡುವಂತೆ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ರು. ಅದು ಮೇಲ್ನೋಟಕ್ಕೆ ನ್ಯಾಯಯುತ ಹೋರಾಟದಂತೆ ಕಾಣಿಸ್ತಾ ಇತ್ತು. ಆದರೆ ಯಾವಾಗ ಶೇಖ್ ಹಸೀನಾ ಪಾಕ್ ಪರವಿದ್ದ ದ್ರೋಹಿಗಳು ಈ ಪದ ಬಳಸಿದ್ರೋ, ಹೋರಾಟ ಹಿಂಸಾಚಾರಕ್ಕೆ ತಿರುಗೋದಕ್ಕೆ ಶುರುವಾಯಿತು. ಆಗಸ್ಟ್ 5, 2025ರಂದು ಬಾಂಗ್ಲಾದೇಶದ ಸೇನೆ ಹಸೀನಾ ಅವರಿಗೆ ಕೇವಲ 45 ನಿಮಿಷ ಗಡುವು ನೀಡುತ್ತೆ. ಹಸೀನಾ ಹೆಲಿಕಾಪ್ಟರ್ ಏರಿ ಭಾರತಕ್ಕೆ ಬಂದ್ರು. ಅದಾದ ತಕ್ಷಣ ಲಕ್ಷಾಂತರ ಜನ ಪ್ರಧಾನಿ ನಿವಾಸಕ್ಕೆ ನುಗ್ಗಿ ಲೂಟಿ ಮಾಡ್ತಾರೆ. ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನ ಒಡೆದು ಹಾಕ್ತಾರೆ. ಇದು ಕೇವಲ ಒಬ್ಬ ನಾಯಕಿಯ ಪತನವಲ್ಲ, ಇದು ಬಾಂಗ್ಲಾದೇಶದ ಜಾತ್ಯತೀತ ತತ್ವದ ಪತನವಾಗಿತ್ತು. ದಂಗೆಕೋರರು ಜೈಲುಗಳಿಗೆ ನುಗ್ಗಿ ಭಾರತ ವಿರೋಧಿ ಉಗ್ರರನ್ನ, ಅರ್ಥಾತ್ ಜಮಾತ್ ಎ ಇಸ್ಲಾಮಿಯ ಭಯಂಕರ ನಾಯಕರನ್ನ ಬಿಡುಗಡೆ ಮಾಡ್ತಾರೆ. ಈ ಉಗ್ರರು ಈಗ ಬಾಂಗ್ಲಾದೇಶದ ಬೀದಿಗಳಲ್ಲಿ ಗನ್ ಹಿಡಿದು ಓಡಾಡ್ತಾ ಇದ್ದಾರೆ. ಈಗ ಅಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ನೇತೃತ್ವದ ಹಂಗಾಮಿ ಸರ್ಕಾರ ಇದೆ. ಆದರೆ ಅಧಿಕಾರದ ರಿಮೋಟ್ ಕಂಟ್ರೋಲ್ ಇರೋದು ಮೂಲಭೂತವಾದಿಗಳ ಕೈಯಲ್ಲಿ. ಯೂನಸ್ ಅವರು ಅಮೆರಿಕದ ಆಪ್ತರು ಎಂಬುದು ಗುಟ್ಟಾಗೇನೂ ಉಳಿದಿಲ್ಲ. ಈಗ ಅತ್ಯಂತ ನೋವಿನ ಸಂಗತಿಗೆ ಬರೋಣ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇರೋದಾದ್ರೂ ಯಾಕೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸಾಂಪ್ರದಾಯಿಕವಾಗಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಮತದಾರರು. ಹಸೀನಾ ಮೇಲಿನ ಕೋಪವನ್ನು ತೀರಿಸಿಕೊಳ್ಳೋದಕ್ಕೆ ದಂಗೆಕೋರರು ಹಿಂದೂಗಳ ಮೇಲೆ ಮುಗಿಬಿದ್ದಿದ್ದಾರೆ. ಅಲ್ಲಿನ ಮೂಲಭೂತವಾದಿಗಳಿಗೆ ಹಿಂದೂ ಅಂದರೆ ಭಾರತದ ಅಜೆಂಡಾ ಎಂಬ ತಪ್ಪು ಕಲ್ಪನೆಗಿದೆ. ಭಾರತಕ್ಕೆ ನೋವು ಕೊಡೋಕೆ ಅವರು ಹಿಂದೂಗಳನ್ನು ನೋಯಿಸ್ತಾ ಇದ್ದಾರೆ. ಈಗೇನು ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳಿಗೆ ಅಲ್ಲಿನ ಮುಸಲ್ಮಾನರು ಅಥವಾ ಈ ಮೂಲಭೂತವಾದಿಗಳಂತ ಹೇಳ್ತೀವಲ್ಲ, ಅವರೆಲ್ಲರೂ ಮನೆಗಳಿಗೆ, ಹಿಂದೂ ಮನೆಗಳಿಗೆ ನುಗ್ಗಿ ಹಿಂಸೆ ಕೊಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ಅರಾಜಕತೆಯ ಲಾಭ ಪಡೆದು ಹಿಂದೂಗಳ ಆಸ್ತಿ ಪಾಸ್ತಿ ಕಬಳಿಸ್ಕೊಂಡು ಜಮಾತ್ ಎ ಇಸ್ಲಾಮಿಕ್ ಹಳೆಯ ತಂತ್ರವನ್ನು ಅನುಭವಿಸ್ತಾ ಇದೆ, ಅಂದರೆ ಅದನ್ನು ಅನುಸರಿಸ್ತಾ ಇದೆ. ಹಿಂದೂಗಳ ಆಸ್ತಿಪಾಸ್ತಿಗಳನ್ನು ಲೂಟಿ ಹೊಡೆದು ಜಮಾತ್ ಎ ಇಸ್ಲಾಮಿಕ್ ಅನ್ನುವಂತಹ ಸಂಘಟನೆ ಹಿಂದೂಗಳ ನರಮೇಧಕ್ಕೆ ಕಾರಣವಾಗ್ತಾ ಇದೆ. ವರದಿಗಳ ಪ್ರಕಾರ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹಿಂದೂಗಳ ಮನೆಗಳನ್ನು ಸುಡಲಾಗಿದೆ. ಇಸ್ಕಾನ್ ಮಂದಿರ, ಕಾಳಿ ಮಂದಿರವನ್ನು ಧ್ವಂಸ ಮಾಡಲಾಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಲಾಗಿದೆ. 1971ರ ನಂತರ ಹಿಂದೂಗಳು ಇಷ್ಟು ದೊಡ್ಡ ಭಯದ ವಾತಾವರಣವನ್ನು ಎದುರಿಸುತ್ತಾ ಇರೋದು ಇದೇ ಮೊದಲು. ಇನ್ನು ಬಾಂಗ್ಲಾದೇಶ ಹಿಂದೂಗಳ ದಯನೀಯ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ.
ಬಾಂಗ್ಲಾದೇಶದಲ್ಲಿ ಮುಕ್ತವಾಗಿ ಉಸಿರಾಡೋದಕ್ಕೂ ಭಯಪಡ್ತಾ ಇರುವ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂ ಸಮುದಾಯ ಮೂಲಭೂತವಾದಿ ರಾಕ್ಷಸರ ಅಟ್ಟಹಾಸದಿಂದ ಅಕ್ಷರಶಃ ನಡುಗಿ ಹೋಗಿದೆ. ಸದ್ಯ ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದಿರೋ ಭಾರತ ವಿರೋಧಿ ಪ್ರತಿಭಟನೆ ವೇಳೆ ಉದ್ರಿಕ್ತ ಜನರ ಗುಂಪೊಂದು ದೀಪ್ ಚಂದ್ರ ದಾಸ್ ಎನ್ನೋ ಹಿಂದೂ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದೆ. ತೆಗೆಡಾದ ದೀಪ್ ಸಹೋದರ ಅಪು ಚಂದ್ರ ದಾಸ್ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಈ ತೀವ್ರ ಹಿಂಸಾಚಾರ ಸ್ವರೂಪವನ್ನ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಬಂದರು ನಗರಿಯಾದ ಚಿತ್ತಗಾಂಗ್ನಲ್ಲಿ ಭಾರತ ವೀಸಾ ಸೇವೆಯನ್ನ ನಿಲ್ಲಿಸಲಾಗಿದೆ. ಅಲ್ಲಿನ ಭಾರತೀಯ ಉಪರಾಯಭಾರಿ ಕಚೇರಿಯಲ್ಲಿ ವೀಸಾ ಸಂಬಂಧಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ವಿದ್ಯಾರ್ಥಿ ಮುಖಂಡ ಶರೀಫ್ ಉಸ್ಮಾನ್ ಹಾದಿ ಎಂಬಾತನ ಹತ್ಯೆಯಾದ ಬಳಿಕ ಬಾಂಗ್ಲಾದೇಶದಾದ್ಯಂತ ಭಾರತ ವಿರೋಧಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈಗ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿ ಹತ್ಯೆಯಾದ ನಂತರ ಈಗ ಬಾಂಗ್ಲಾ ಭಗಭಗ ಹೊತ್ತಿ ಉರಿತಾ ಇದೆ. ಇದರಿಂದಾಗಿ ಭಾರತವು ಕೂಡ ಅಷ್ಟೇ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳುತ್ತಾಗಿದೆ. ವೀಸಾಗಳನ್ನು ಈಗಾಗಲೇ ರದ್ದು ಮಾಡಲಾಗಿದೆ. ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಒಂದು ಯುದ್ಧಕ್ಕೆ ಸರ್ವಸನ್ನದ್ಧ ಅನ್ನುವಂತಹ ಮುನ್ನುಡಿ ಬರದಂತೆ ಕಾಣಿಸ್ತಾ ಇದೆ. ಬಾಂಗ್ಲಾದೇಶದ ವಿಷಯದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಎಂಟ್ರಿ ಕೊಟ್ಟಿದ್ದು ಇಡೀ ಜಗತ್ತನ್ನೇ ಹುಬ್ಬೇರಿಸುವಂತೆ ಮಾಡಿದೆ. ಶೇಖ್ ಹಸೀನಾ ಪತನದ ನಂತರ ರಷ್ಯಾದ ವಿದೇಶಾಂಗ ಸಚಿವಾಲಯ ಮತ್ತು ಗುಪ್ತಚರ ಸಂಸ್ಥೆಗಳು ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನು ಹೊರಹಾಕಿವೆ. ರಷ್ಯಾ ಹೇಳಿದ್ದೇನಂತಂದ್ರೆ ಅಮೆರಿಕದ ಹಸ್ತಕ್ಷೇಪ ಬಾಂಗ್ಲಾದೇಶದಲ್ಲಿ ನಡೆದಿದ್ದ ಸ್ವಾಭಾವಿಕ ಕ್ರಾಂತಿಯಲ್ಲ, ಇದು ಅಮೆರಿಕ ಪ್ರಾಯೋಜಿತ ರೆಜಿಮ್ ಚೇಂಜ್ ಆಪರೇಷನ್ ಅಂತ ರಷ್ಯಾ ಆರೋಪ ಮಾಡಿದೆ. ಅಮೆರಿಕದ ರಾಯಭಾರಿ ಪೀಟರ್ ಹಾಸ್ ಅವರು ವಿರೋಧ ಪಕ್ಷಗಳ ಜೊತೆ ಸೇರಿಕೊಂಡು ಸಂಚು ರೂಪಿಸ್ತಾ ಇದ್ರು ಅಂತ ರಷ್ಯಾ ವಾದ ಮಾಡಿದೆ. ಇನ್ನು ಇದಿಷ್ಟೇ ಅಲ್ಲದೆ ಹಸೀನಾ ಅವರು ಅಮೆರಿಕಕ್ಕೆ ಬಂಗಾಳ ಕೊಲ್ಲಿಯಲ್ಲಿರುವ ಸೇಂಟ್ ಮಾರ್ಟಿನ್ ದ್ವೀಪವನ್ನು ನೀಡಲು ನಿರಾಕರಿಸಿದ್ದೇ ಅವರ ಪದಚ್ಯುತಿಗೆ ಕಾರಣ ಅಂತ ರಷ್ಯಾ ಸುಳಿವು ನೀಡಿದೆ. ಇನ್ನು ಪುಟಿನ್ ಆಡಳಿತ ಪರೋಕ್ಷವಾಗಿ ಭಾರತಕ್ಕೆ ಒಂದು ಸಂದೇಶವನ್ನು ರವಾನಿಸಿದೆ. ನಿಮ್ಮ ನೆರೆಹೊರೆಯಲ್ಲಿ ಅಮೆರಿಕ ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ಭಾರತದ ಭದ್ರತೆಗೆ ದೊಡ್ಡ ಅಪಾಯ. ಬಾಂಗ್ಲಾದೇಶದಲ್ಲಿ ಅಮೆರಿಕದ ನೆಲೆ ಬಂದರೆ ಅದು ಭಾರತದ ಕುತ್ತಿಗೆಗೆ ಕುಣಿಕೆಯಾಗಲಿದೆ ಎಂಬುವ ಅರ್ಥದಲ್ಲಿ ಪುಟಿನ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರಷ್ಯಾದ ಈ ವಾರ್ನಿಂಗ್ ಭಾರತಕ್ಕೆ ಬಹಳ ಮುಖ್ಯ. ಯಾಕಂದರೆ ಅಮೆರಿಕ ನಮಗೆ ಮೇಲ್ನೋಟಕ್ಕೆ ಮಿತ್ರನಂತೆ ಕಂಡರೂ ಏಷ್ಯಾದಲ್ಲಿ ಭಾರತದ ಪ್ರಾಬಲ್ಯವನ್ನು ತಗ್ಗಿಸೋದಕ್ಕೆ ಅದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಮೋದಿ ಸೇಡು ತೀರಿಸ್ಕೊಳ್ತಾರ? ಭಾರತದ ಮುಂದಿರುವ ಆಯ್ಕೆಗಳೇನು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಡೀ ವಿಶ್ವವೇ ಹುಬ್ಬೇರಿಸಿಕೊಂಡು ನೋಡ್ತಾ ಇದೆ. ಭಾರತದ ಪರವಾಗಿ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ನಿಂತ್ಕೊಂಡಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಈಗ ಎಲ್ಲರ ಚಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತೀಯ ಸೇನೆ ಬಾಂಗ್ಲಾದೇಶಕ್ಕೆ ನುಗ್ಗಿಸಬೇಕು, ಹಿಂದೂಗಳನ್ನು ರಕ್ಷಿಸಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಆದರೆ ಪ್ರಧಾನಿ ಮತ್ತು ಅಜಿತ್ ದೋವಲ್ ಅವರ ಮುಂದೆ ಇರುವಂತಹ ಆಯ್ಕೆಗಳು ಅಷ್ಟು ಸರಳವಲ್ಲ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದು ಸಿನಿಮಾ ಅಲ್ಲ, ಇದು ರಿಯಲ್ ಪಾಲಿಟಿಕ್ಸ್. ಹಾಗಾದರೆ ಭಾರತದ ಮುಂದಿರುವ ಆಯ್ಕೆಗಳೇನು ಅಂತ ನೋಡ್ತಾ ಹೋಗೋದಾದರೆ, ಆಯ್ಕೆ 1 ಮಿಲಿಟರಿ ಕಾರ್ಯಾಚರಣೆ. ಏನು ಮಾಡಬಹುದು? ಭಾರತೀಯ ಸೇನೆಯನ್ನು ಕಳುಹಿಸಿ ಹಿಂದೂ ಬಹುಸಂಖ್ಯಾತ ಪ್ರದೇಶಗಳನ್ನು ರಕ್ಷಿಸುವುದು ಅಥವಾ ಹೊಸ ಸರ್ಕಾರವನ್ನು ಉರುಳಿಸುವುದು ಸಾಧ್ಯತೆ ತೀರಾ ಕಡಿಮೆಗಿದೆ. ಯಾಕಂತಂದರೆ ಭಾರತ ಸೇನೆ ಕಳುಹಿಸಿದರೆ ಬಾಂಗ್ಲಾದೇಶದ ಜನ ಶಾಶ್ವತವಾಗಿ ಭಾರತದ ಶತ್ರುಗಳಾಗ್ತಾರೆ. ಅಮೆರಿಕ ಮತ್ತು ಚೀನಾ ಇದನ್ನೇ ಕಾಯ್ತಾ ಇದ್ದಾವೆ. ಭಾರತವನ್ನು ಆಕ್ರಮಣಕಾರಿ ರಾಷ್ಟ್ರ ಅಂತ ಬಿಂಬಿಸಿ ನಿರ್ಬಂಧ ಹೇರಬಹುದು. ಅಲ್ಲದೆ ಪಾಕಿಸ್ತಾನ ಮತ್ತು ಚೀನಾ ಸೇರಿದಂತೆ ಭಾರತವನ್ನು 3 ಕಡೆಯಿಂದ ಸುತ್ತುವರಿತಾಗಿದೆ. ಆಯ್ಕೆ 2 ಆರ್ಥಿಕ ದಿಗ್ಬಂಧನ. ಏನು ಮಾಡಬಹುದು? ಬಾಂಗ್ಲಾದೇಶಕ್ಕೆ ಹೋಗುವಂತಹ ಅಗತ್ಯ ವಸ್ತುಗಳು ಅರ್ಥಾತ್ ಈರುಳ್ಳಿ, ಅಕ್ಕಿ, ಹತ್ತಿ, ವಿದ್ಯುತ್ತನ್ನು ನಿಲ್ಲಿಸಬಹುದು. ಪರಿಣಾಮ ಏನಾಗುತ್ತೆ? ಬಾಂಗ್ಲಾದೇಶದ ಆರ್ಥಿಕತೆ ಈಗಾಗಲೇ ICUನಲ್ಲಿದೆ. ಭಾರತದ ವ್ಯಾಪಾರ ನಿಲ್ಲಿಸಿದ್ರೆ, ಅಂದರೆ ಭಾರತ ತನ್ನ ವ್ಯಾಪಾರವನ್ನು ಬಾಂಗ್ಲಾದೇಶದೊಂದಿಗೆ ಇರುವಂತಹ ವ್ಯಾಪಾರವನ್ನು ನಿಲ್ಲಿಸಿದರೆ ಅಲ್ಲಿನ ಜನ ಹಸಿವಿನಿಂದ ಸಾಯ್ತಾರೆ. ಗಾರ್ಮೆಂಟ್ಸ್ ಉದ್ಯಮ ಮುಚ್ಚಿ ಹೋಗುತ್ತೆ. ಯಾಕಂತಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಸೇಮ್ ಟು ಸೇಮ್ ಆಗಿದೆ. ಬಾಂಗ್ಲಾದೇಶದಲ್ಲಿರುವಂತಹ ಅದೆಷ್ಟೋ ಬಾಂಗ್ಲಾದೇಶಿಗಳು ಭಾರತಕ್ಕೆ ಬಂದು ನೆಲೆ ನಿಲ್ಲಿಸಿದ್ದಾರೆ. ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಪೋಸ್ ಏನಾದರೂ ಬಾಂಗ್ಲಾದೇಶದ ವಿರುದ್ಧ ಭಾರತ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೆಯಾದಲ್ಲಿ, ಮೊನ್ನೆಯಷ್ಟೇ UP CM ಯೋಗಿ ಆದಿತ್ಯನಾಥ್ ಅವರು 3 ಕೋಟಿ ಬಾಂಗ್ಲಾದೇಶಿಗರನ್ನು ತನ್ನ ರಾಜ್ಯದಿಂದ ಹೊರಗೆ ಹಾಕಿದ್ದಾರೆ. ಎಷ್ಟು ಹೇಳಿ? 3 ಕೋಟಿ ಬಾಂಗ್ಲಾದೇಶಿಗರನ್ನು.
ಸೊ ಹೀಗೆ ಭಾರತದಲ್ಲಿರುವಂತಹ ಅಥವಾ ಭಾರತದಲ್ಲಿ ಅವಿತು ಕುಳಿತಿರುವಂತಹ ಬಾಂಗ್ಲಾದೇಶಿಗರ ವಿರುದ್ಧ ಮೋದಿಯವರು ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೆಯಾದಲ್ಲಿ ಬಾಂಗ್ಲಾದೇಶಕ್ಕೆ ಇದು ಕೂಡ ದೊಡ್ಡ ಲಾಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಯೂನಸ್ ಸರ್ಕಾರ, ಸಪೋಸ್ ನಾವೇನಾದರೂ ಭಾರತ ಬಾಂಗ್ಲಾದೇಶದ ಜೊತೆಗೆ ವ್ಯಾಪಾರವನ್ನ ನಿರ್ಬಂಧ ಮಾಡಿದರೆ ಲಾಭ ಯಾರಿಗಾಗತ್ತೆ? ಯೂನಸ್ ಸರ್ಕಾರ ಮೊಂಡಿ ಊರಬಹುದು. ಯಾಕಂತಂದ್ರೆ ಹಿಂದೂಗಳನ್ನ ಮುಟ್ಟಿದ್ರೆ ನಿಮಗೆ ಊಟ ಸಿಗಲ್ಲ ಎಂಬ ಸಂದೇಶ ರವಾನೆಯಾಗಬಹುದು. ಇನ್ನು ಅಪಾಯ ಏನಂತಂದ್ರೆ ಬಾಂಗ್ಲಾದೇಶ ಪೂರ್ಣವಾಗಿ ಚೀನಾದ ತೆಕ್ಕೆಗೆ ಬೀಳಬಹುದು. ಇನ್ನು ಮೂರನೇ ಆಯ್ಕೆ ರಾಜತಾಂತ್ರಿಕ ಒತ್ತಡ ಮತ್ತು ಗಡಿ ಭದ್ರತೆ. ಏನಾಗಬಹುದು? ಇದು ಮೋದಿ ಸರ್ಕಾರ ಈಗ ಅನುಸರಿಸ್ತಾ ಇರುವಂತಹ ದಾರಿಯಾಗಿದೆ. ಈಗ ಗಡಿಗಳನ್ನು ಅಂದರೆ ಬಾಂಗ್ಲಾ ಮತ್ತು ಭಾರತ ಗಡಿ ಏನಿದೆಯಲ್ಲ, ಗಡಿಯನ್ನು ಸಂಪೂರ್ಣವಾಗಿ ಸೀಲ್ ಮಾಡೋದು, ಒಬ್ಬನೇ ಒಬ್ಬ ನುಸುಳುಕೋರನೂ ಕೂಡ ಒಳಗೆ ಬರದಂತೆ ತಡೆಯೋದು. ಈಗಾಗಲೇ ಇದನ್ನು ಮಾಡುತ್ತಾಗಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅಮೆರಿಕ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಸ್ಥಿತಿಯನ್ನು ಪ್ರಸ್ತಾಪಿಸಿ ಯೂನಸ್ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಹ ಸಾಧ್ಯತೆ ಇದೆ. ನೀವು ಹಿಂದೂಗಳನ್ನು ರಕ್ಷಿಸದೇ ಹೋದರೆ ನಿಮ್ಮ ದ್ವಿಪಕ್ಷೀಯ ಸಂಬಂಧ ಉಳಿಯಲ್ಲ ಅಂತ ಖಡಕ್ ಎಚ್ಚರಿಕೆ ನೀಡುವ ಸಾಧ್ಯತೆ ಇದೆ. ಇನ್ನು CAA ಕಾಯ್ದೆಯ ಅಡಿಯಲ್ಲಿ ಸಂತ್ರಸ್ತ ಹಿಂದೂಗಳಿಗೆ ಆಶ್ರಯ ನೀಡುವ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ಮೋದಿಯವರ ತಂತ್ರ ಏನು? ಮೋದಿಯವರು ಸದ್ಯಕ್ಕೆ ವ್ಯೂಹಾತ್ಮಕ ಮೌನ ಮತ್ತು ತೆರೆಮರೆಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅವರು ಯೂನಸ್ ಅವರಿಗೆ ಕರೆ ಮಾಡಿ ಶುಭಾಶಯ ಕೋರುವ ನೆಪದಲ್ಲಿ ಹಿಂದೂಗಳ ರಕ್ಷಣೆಯ ಬಗ್ಗೆ ಎಚ್ಚರಿಕೆಯನ್ನು ನೀಡಲಿದ್ದಾರೆ. ಭಾರತವು ಬಾಂಗ್ಲಾದೇಶದ ಸೇನೆಯ ಜೊತೆಗೂ ಸಂಪರ್ಕದಲ್ಲಿದೆ. ಪರಿಸ್ಥಿತಿ ಕೈ ಮೀರಿದರೆ ಮಾತ್ರ ಭಾರತ ಕ್ರಮಕ್ಕೆ ಅರ್ಥಾತ್ ಕಠಿಣ ಕ್ರಮಕ್ಕೆ ಮುಂದಾಗಲಿದೆ. ಇನ್ನು ಭಾರತದ ಭವಿಷ್ಯಕ್ಕೆ ಕಾದಿದೆಯಾ ಕಂಟಕ? ಬಾಂಗ್ಲಾದೇಶದ ಈ ಬೆಳವಣಿಗೆ ಭಾರತಕ್ಕೆ ಕೇವಲ ಅಲ್ಪಸಂಖ್ಯಾತರ ಸಮಸ್ಯೆಯಲ್ಲ, ಇದು ಭದ್ರತೆಯ ಸಮಸ್ಯೆಯೂ ಕೂಡ ಕಾಡ್ತಾಗಿದೆ. ಚಿಕನ್ ನೆಕ್ ಒಂದು ಯೋಜನೆ ಇದು. ಬಾಂಗ್ಲಾದೇಶ ಅಸ್ಥಿರವಾದರೆ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಕಿರಿದಾದ ಸಿಲಿಗುರಿ ಕಾರಿಡಾರ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಜಮಾತ್ ಎ ಇಸ್ಲಾಂ ಪ್ರಬಲವಾದರೆ ಬಾಂಗ್ಲಾದೇಶ ಮತ್ತೆ ಉಗ್ರರ ಲಾಂಚ್ ಪ್ಯಾಡ್ ಆಗಬಹುದು. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸ್ಲೀಪರ್ ಸೆಲ್ಗಳು ಸಕ್ರಿಯವಾಗಬಹುದು. ವೀಕ್ಷಕರೇ, ಈಗ ಭಾರತ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡಿದೆ. ಒಂದು ಕಡೆ ಮಾನವೀಯತೆ, ಇನ್ನೊಂದು ಕಡೆ ರಾಷ್ಟ್ರೀಯ ಭದ್ರತೆ. ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಗೆ ಇದು ದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಭಾರತವು ಬಾಂಗ್ಲಾದೇಶದ ಹಿಂದೂಗಳನ್ನು ಕೈ ಬಿಡಲು ಕೂಡ ಸಾಧ್ಯವಿಲ್ಲ. ಹಾಗಂತ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ವಶಪಡಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಚಾಣಕ್ಯ ನೀತಿಯ ಮೂಲಕವೇ ಇದಕ್ಕೆ ಪರಿಹಾರ ಹುಡುಕಬೇಕಿದೆ. ರಷ್ಯಾ ಕೊಟ್ಟ ಎಚ್ಚರಿಕೆಯಿಂದ ಗಂಭೀರವಾಗಿ ಪರಿಗಣಿಸಿ ಅಮೆರಿಕ ಮತ್ತು ಚೀನಾದ ಕುತಂತ್ರಗಳನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಮುಂದಿನ ದಿನಗಳು ತುಂಬ ದೊಡ್ಡ ನಿರ್ಣಾಯಕ ದಿನಗಳಾಗಲಿವೆ. ಬಾಂಗ್ಲಾದೇಶ ಶಾಂತವಾಗುತ್ತಾ ಅಥವಾ ಇನ್ನೊಂದು ಪಾಕಿಸ್ತಾನವಾಗುತ್ತಾ ಭಾರತದ ಗಡಿಗಳು ಸಂರಕ್ಷಿಸಲ್ಪಡುತ್ವಾ ಕಾದು ನೋಡಬೇಕಾಗಿದೆ. ನಿಮಗೇನಿಸುತ್ತೆ? ಭಾರತ ಸರ್ಕಾರ ಬಾಂಗ್ಲಾದೇಶದ ವಿರುದ್ಧ ಕಠಿಣ ಕ್ರಮ ಅರ್ಥಾತ್ ಆರ್ಥಿಕ ದಿಗ್ಬಂಧನ ತೆಗೆದುಕೊಳ್ಬೇಕಾ, ಅಥವಾ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕಾ, ಅಥವಾ ಯುದ್ಧವೇ ಒಂದೇ ಒಂದು ಆಯ್ಕೆ ಅಂತ ಯುದ್ಧ ಮಾಡಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.